ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದಾಗಿತ್ತು. ಆ ಬಳಿಕ ಅವರನ್ನ ಅರೆಸ್ಟ್ ಮಾಡಿ ಒಂದು ಪರಪ್ನಗರ ಜೈಲ್ಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಈ ನಡುವೆ ಏನು ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಈಗ ಜೈಲು ಅಧಿಕಾರಿಗಳು ಕೂಡ ಒಂದು ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಹುಶಃ ಇವತ್ತು SPP ಮುಖಾಂತರವಾಗಿ ಏನು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕೂಡ ಒಂದು ಸಿದ್ಧತೆಯನ್ನ ಮಾಡಿದ್ದು, ಇವತ್ತು ಮಧ್ಯಾಹ್ನದ ವೇಳೆಗೆ ಅರ್ಜಿ ಕೂಡ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಮೊದಲು ಏನು ನಟ ದರ್ಶನ್ ಅವರು ಪರಪ್ನಗರ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಒಂದು 5 ಸ್ಟಾರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಮುಂದೆ ಏನಾದರೂ ಇದೇ ರೀತಿಯಾಗಿ ರಿಪೀಟ್ ಆದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದರಿಂದ ಇದೀಗ ಎಚ್ಚೆತ್ತಂತ ಜೈಲಿನ ಅಧಿಕಾರಿಗಳು ಅವರನ್ನ ಈ ಮೊದಲು ಇದ್ದಂತ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಈಗ ನೇರವಾಗಿ ಖುದ್ದು ಅವರೇ ಒಂದು ಕೋರ್ಟ್ನ ಮೊರೆ ಕೂಡ ಹೋಗಿದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು SPP ಅವರನ್ನ ಅವರು ಸಂಪರ್ಕ ಮಾಡಿ ಈ ಒಂದು ಏನು ಬಳ್ಳಾರಿಗೆ ಶಿಫ್ಟ್ ಮಾಡುವಂತ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅವರನ್ನ ಈ ಕೂಡಲೇ ಬೆಂಗಳೂರಿನ ಪರಪ್ನಗರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಈ ನಡುವೆ ಏನು ದರ್ಶನ್ ಪರ ವಕೀಲರು ಕೂಡ ಮತ್ತೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಅವರನ್ನ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದು, ಏನು ದರ್ಶನ್ ಅವರನ್ನ ಬೆಂಗಳೂರಿನ ಪರಪ್ನಗರ ಜೈಲಿನಲ್ಲಿ ಉಳಿಸ್ಕೊಳ್ಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅದಕ್ಕಾಗಿ ಅವರು ಒಂದು ಕಾರಣವನ್ನು ಕೂಡ ಕೊಟ್ಟಿದ್ದು, ಶೀಘ್ರದಲ್ಲೇ ಈ ಒಂದು ಪ್ರಕರಣದ ಒಂದು ಟ್ರಯಲ್ ಕೂಡ ಆರಂಭ ಆಗ್ತಾ ಇರೋದ್ರಿಂದ ಅವರನ್ನ ಬೇರೆ ಕಡೆಗೆ ಜೈಲಿಗೆ ಸ್ಥಳಾಂತರ ಮಾಡಿದ್ರೆ ಅಲ್ಲಿಂದ ಅವರನ್ನ ಕರೆ ತರುವಂತದ್ದು ಕೂಡ ಕಷ್ಟ ಆಗುತ್ತೆ. ಮತ್ತೆ ಪ್ರತಿ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಅವರನ್ನ ಅಲ್ಲಿಂದ ಕರ್ಕೊಂಡು ಬಂದು ಮತ್ತೆ ವಾಪಸ್ ಹೋಗ್ಬೇಕಾಗುತ್ತೆ. ಇದು ಸ್ವಲ್ಪ ಕಷ್ಟಕರ ಕೂಡ ಆಗುತ್ತೆ. ಅದರಿಂದ ಅವರನ್ನ ಬೆಂಗಳೂರಿನ ಜೈಲಿನಲ್ಲೇ ಇರಿಸ್ಕೊಳ್ಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರಿಂದ ಈಗಾಗಲೇ ಏನು ದರ್ಶನ್ ಪರ ವಕೀಲರು ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಇರ್ಬೋದು, ಮತ್ತೆ ಈಗ SPP ಅವರು ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಕೋರ್ಟ್ನಲ್ಲಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ನಡುವೆ ಏನು ನಟ ದರ್ಶನ್ ಅವರು ಪರಪ್ನಗರ ಜೈಲಿನಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಬಿಗಿ ಬಂದೋಬಸ್ತನ್ನು ಕೂಡ ಅಲ್ಲಿ ಕಲ್ಪಿಸಿರುತ್ತದೆ. ಯಾಕಂದ್ರೆ ಈ ಮೊದಲು ಏನು ಅವರು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದ ಬಳಿಕ ಅವರನ್ನ ಪರಪ್ನಗರ ಜೈಲಿನಲ್ಲಿ ಇಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವರು ಜೈಲಿನ ಒಂದು ಲಾನ್ ನಲ್ಲಿ ಚೇರ್ ನಲ್ಲಿ ಕುಳಿತು ಒಂದು ಕಾಫಿ ಮಗ್ ಮತ್ತೆ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಅನ್ನ ಕೂಡ ಇಟ್ಕೊಂಡಿರೋದು ಕೂಡ ಗೊತ್ತಾಗಿತ್ತು. ಮತ್ತೆ ಅವರು ಲಾನ್ ನಲ್ಲಿ ಕುಳಿತಿರುವಂತಹ ಒಂದು ಫೋಟೋ ಕೂಡ ವೈರಲ್ ಆಗಿದ್ದು, ಇದರಿಂದ ಸಾಕಷ್ಟು ಫೋಟೋ ವೈರಲ್ ಆಗಿ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇದೇ ಫೋಟೋವನ್ನ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಗಮನಿಸಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಕೂಡ ಅಧಿಕಾರಿಗಳ ಮೇಲೆ ಒಂದು ತರಾಟೆಯನ್ನು ತೆಗೆದುಕೊಂಡಿದ್ರು. ಯಾಕಂದ್ರೆ ಒಬ್ಬ ಆರೋಪಿಗೆ ಈ ರೀತಿಯಾಗಿ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಯಾವ ಮಟ್ಟಿಗೆ ಅಲ್ಲಿನ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಗರಂ ಆಗಿತ್ತು. ಅದರಿಂದ ಈ ಬಾರಿ ಅವರಿಗೆ ಏನು ಜೈಲಿನಲ್ಲಿ ಒಂದು ಎಲ್ಲಾ ರೀತಿಯ ಒಂದು ಸವಲತ್ತುಗಳು, ಅಂದ್ರೆ ಸಾಮಾನ್ಯವಾಗಿ ಜೈಲಿನ ನಿಯಮಗಳಂತೆ ಯಾವುದೇ ರೀತಿಯ ಸವಲತ್ತುಗಳು ಕೂಡ ಇರೋದಿಲ್ಲ. ಆದ್ರೆ ಈ ಬಾರಿ ಏನು ಸಾಮಾನ್ಯ ಕೈದಿಗಳಂತೆ ಅವರನ್ನು ಕೂಡ ಒಂದು ಟ್ರೀಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದು, ಒಂದು ಬ್ಯಾರಕ್ ನಲ್ಲಿ ಎಲ್ಲಾ ಕೈದಿಗಳಂತೆ ಅವ್ರಿಗೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಿದ್ರೆ, ಮತ್ತೆ ಜೈಲಿನ ಊಟ ತಿಂಡಿ ಮತ್ತೆ ಏನು ವ್ಯವಸ್ಥೆ ಇರುತ್ತೆ ಅದನ್ನು ಮಾತ್ರ ಕಲ್ಪಿಸಿರೋದು. ಮತ್ತೆ ಈ ಒಂದು ಅಲ್ಲಿನ ಒಂದು ಜೈಲಿನಲ್ಲಿ ಒಂದು ದರ್ಶನ್ ಅವರ ಮೇಲೆ ಒಂದು ನಿಗಾ ಇರಿಸೋದಕ್ಕೆ ಒಂದು ಪ್ರತ್ಯೇಕವಾಗಿ ಅಧಿಕಾರಿ ಸಿಬ್ಬಂದಿಗಳನ್ನು ಕೂಡ ಏನು ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಇರುವಂತಹ ಬ್ಯಾರಕ್ ಏನಿದೆ ಅಲ್ಲಿ ಭದ್ರತೆ ಮತ್ತೆ ಯಾರು ಕೂಡ ಹತ್ ಕಡೆ ಸುಳಿಯದಂತೆ ಒಂದು ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆಯನ್ನು ಕೂಡ ವಹಿಸಿರೋದು. ಅದಕ್ಕೋಸ್ಕರ ಓರ್ವ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಮತ್ತೆ ಜೈಲರ್ಗಳು ಮತ್ತೆ ವಾರ್ಡನ್ ಅನ್ನು ಕೂಡ ನೇಮಕ ಮಾಡಿದ್ದು, ಅಲ್ಲಿ ಅವರು ಅದ್ರ ಬಗ್ಗೆ ಕಟ್ಟುನಿಟ್ಟಾಗಿ ಒಂದು ನಿಗಾವನ್ನು ವಹಿಸಿರ್ತಾರೆ. ಮತ್ತೆ ಅಲ್ಲಿ ಪ್ರತಿನಿತ್ಯ ಯಾರು ಕರ್ತವ್ಯ ನಿರ್ವಹಿಸುವಂತ ಸಿಬ್ಬಂದಿ ಇದ್ದಾರೆ ಅವ್ರಿಗೆ ಒಂದು ಬಾಡಿ ಓರ್ನ್ ಕ್ಯಾಮ್ರಾವನ್ನು ಕೂಡ ಕೊಟ್ಟಿದ್ದು, ಆ ಒಂದು ಬಾಡಿ ಓರ್ನ್ ಕ್ಯಾಮ್ರಾ ಮುಖಾಂತರವಾಗಿ ಪ್ರತಿಯೊಂದು ಆಕ್ಟಿವಿಟೀಸ್ ಮತ್ತೆ ಏನು ಕಾರ್ಯಚಟುವಟಿಕೆಗಳ ಬಗ್ಗೆ ನಿಗಾವನ್ನು ಕೂಡ ಇಡ್ತಾ ಇದ್ದಾರೆ. ಮತ್ತೆ ಪ್ರತಿನಿತ್ಯ ಹಿರಿಯ ಅಧಿಕಾರಿಗಳು ಕೂಡ ಆಗಾಗ ಆ ಒಂದು ಕ್ಯಾಮ್ರಾಗಳಿರ್ಬೋದು ಮತ್ತೆ CCTV ಕ್ಯಾಮ್ರಾಗಳನ್ನ ಪರಿಶೀಲನೆ ನಡೆಸಿ ದರ್ಶನ್ ಅವ್ರ ಜೊತೆ ಯಾರಾದ್ರೂ ಮಾತಾಡ್ತಾ ಇದ್ದಾರೆ ಮತ್ತೆ ಅವ್ರಿಗೆ ಏನಾದ್ರು ಬೇರೆ ವ್ಯವಸ್ಥೆಗಳನ್ನು ಮಾಡುವಂತಹ ಚಟುವಟಿಕೆಗಳು ಕಂಡು ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ನಿಗಾವನ್ನ ಇಟ್ಕೊಂಡಿದ್ದಾರೆ. ಆದ್ರಿಂದ ಈ ಬಾರಿ ಏನು ನಟ ದರ್ಶನ್ ಇರುವಂತಹ ಬ್ಯಾರಕ್ ಏನಿದೆ ಅಲ್ಲಿ ಒಂದು ರೀತಿ ಫುಲ್ ಟೈಟ್ ಆಗಿರುವಂತಹ ಸೆಕ್ಯೂರಿಟಿ ಮತ್ತೆ ವ್ಯವಸ್ಥೆಗಳು ಮತ್ತೆ ಜೈಲಿನ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಕ್ಕೆ ಕೂಡ ಈಗ ಅಧಿಕಾರಿಗಳು ಮುಂದಾಗ್ತಾ ಇರೋದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ.